ವಾಯುಗುಣಶಾಸ್ತ್ರದ ವ್ಯಾಪ್ತಿ. ಈ ಒಂದು ವಾಯುಗುಣಶಾಸ್ತ್ರವು ವಾಯುಗುಣದ ಸಾಮಾನ್ಯ ತತ್ವಗಳನ್ನು ನಿರೂಪಿಸುವುದಕ್ಕಾಗಿ ಅಥವಾ ಈ ಒಂದು ವಾಯುಗುಣಕ್ಕೆ ಸಂಬಂಧಿಸಿದಂಥ ಸಿದ್ಧಾಂತಗಳನ್ನು ಪರೀಕ್ಷಿಸುವುದಕ್ಕಾಗಿ ವೀಕ್ಷಿಸಿದಂಥ ಅಂಕಿ ಅಂಶಗಳ ಸಂಗ್ರಹಣೆ ಮತ್ತು ಸ್ಪಷ್ಟೀಕರಣವನ್ನು ನೀಡುವುದನ್ನು ಈ ಒಂದು ವಾಯುಗುಣಶಾಸ್ತ್ರವು ಒಳಗೊಂಡಿರುತ್ತದೆ. ಅಲ್ಲದೆ ಪ್ರಾದೇಶಿಕ ವಾಯುಗುಣ ಮಾದರಿಗಳ ಮತ್ತು ಪ್ರಕ್ರಿಯೆಗಳ ಪರಿಶೀಲನೆಯಲ್ಲಿ ವಾಯುಸ್ಥಿತಿ ನಕ್ಷೆಗಳಂತಹ ಭೂಗೋಳಶಾಸ್ತ್ರದ ಸಾಧನಗಳನ್ನು ಈ ಒಂದು ವಾಯುಗುಣಶಾಸ್ತ್ರವು ಹೆಚ್ಚಾಗಿ ಉಪಯೋಗ ಮಾಡಿಕೊಳ್ಳುತ್ತದೆ. ಈ ಒಂದು ವಾಯುಗುಣಶಾಸ್ತ್ರದಲ್ಲಿ ಇರುತ್ತಿರುವಂಥ ವಾಯುಗುಣದ ಅಧ್ಯಯನ 3 ಮೂಲಭೂತ ಉಪವಿಭಾಗಗಳನ್ನು ಒಳಗೊಂಡಿರುತ್ತದೆ. ಅವುಗಳೆಂದರೆ 1 ಭೌತಿಕ ಘಟಕಾಂಶಗಳು ಮತ್ತು ಪ್ರಕ್ರಿಯೆಗಳು, 2 ವಾಯುಗುಣ ಮಾದರಿಗಳು ಮತ್ತು 3 ಅವುಗಳ ಅನ್ವಯಗಳು ಆಗಿವೆ. ಇವುಗಳು ಎಲ್ಲವೂ ಸೇರಿಕೊಂಡು ಸೂರ್ಯ, ವಾಯುಮಂಡಲ, ಭೂ ಮೇಲ್ಮೈ ಲಕ್ಷಣಗಳು, ಜೀವಿಗಳು ಮತ್ತು ಮಾನವನ ಚಟುವಟಿಕೆಗಳಿಗೆ ಸಂಬಂಧಿಸಿದಂಥ ಸಂಘಟಿತ ಘಟನೆಗಳು ಭೂಮಿಯ ವಾಯುಗುಣ ವ್ಯವಸ್ಥೆಯನ್ನು ಪರಿಶೀಲಿಸುತ್ತವೆ. ಆದ್ದರಿಂದ ಈ ಒಂದು ವಾಯುಗುಣಶಾಸ್ತ್ರದ ವ್ಯಾಪ್ತಿಯು ಬಹಳ ವಿಶಾಲವಾಗಿದೆ ಎಂದು ನಾವು ಹೇಳಬಹುದು. ಅಂದ ಮೇಲೆ ಈ ಒಂದು ವಾಯುಗುಣಶಾಸ್ತ್ರವನ್ನು ಕೆಲವು ಉಪವಿಭಾಗಗಳಾಗಿ ವಿಂಗಡಿಸಬಹುದಾಗಿದೆ. ಅವುಗಳೆಂದರೆ 1 ಪ್ರಾದೇಶಿಕ ವಾಯುಗುಣಶಾಸ್ತ್ರ, 2 ಸಮಗ್ರ ವಾಯುಗುಣಶಾಸ್ತ್ರ, 3 ಭೌತಿಕ ವಾಯುಗುಣಶಾಸ್ತ್ರ, 4 ಗತಿಶೀಲ ವಾಯುಗುಣಶಾಸ್ತ್ರ, 5 ಅನ್ವಯಿಕ ವಾಯುಗುಣಶಾಸ್ತ್ರ ಮತ್ತು 6 ಐತಿಹಾಸಿಕ ವಾಯುಗುಣಶಾಸ್ತ್ರ ಅಂತ ಇದ್ದು, ಈ ಎಲ್ಲ 6 ಉಪವಿಭಾಗಗಳನ್ನು ಈ ಒಂದು ವಾಯುಗುಣಶಾಸ್ತ್ರದ ವ್ಯಾಪ್ತಿಯು ಒಳಗೊಂಡಿದ್ದು, ಇವುಗಳನ್ನು ಒಂದೊಂದಾಗಿ ನೋಡೋಣ. ಮೊದಲಿಗೆ 1 ಪ್ರಾದೇಶಿಕ ವಾಯುಗುಣಶಾಸ್ತ್ರ. ಈ ಒಂದು ಪ್ರಾದೇಶಿಕ ವಾಯುಗುಣಶಾಸ್ತ್ರವು ವಾಯುಗುಣಗಳ ಭೌಗೋಳಿಕ ಹಂಚಿಕೆಯ ವಿವರಣೆಯಾಗಿದೆ. ಅಂದರೆ ವಾಯುಗುಣಗಳು ಪ್ರಾದೇಶಿಕವಾಗಿ ಹೇಗೆ ಹಂಚಿಕೆಯಾಗಿವೆ ಎಂಬುದನ್ನು ಈ ಒಂದು ಪ್ರಾದೇಶಿಕ ವಾಯುಗುಣಶಾಸ್ತ್ರವು ವಿವರಿಸುವುದು. ಅಂದರೆ ಆಯಾ ಪ್ರದೇಶಗಳಲ್ಲಿ ಕಂಡುಬರುವಂಥ ವಾಯುಗುಣಗಳು ಯಾವ ತೆರನಾಗಿ ಹಂಚಿಕೆಯಾಗಿವೆ ಎಂಬುದನ್ನು ಅಧ್ಯಯನ ಮಾಡುವುದರ ಜೊತೆಗೆ ಆ ಒಂದು ಹಂಚಿಕೆಗೆ ಕಾರಣವಾದಂಥ ಅಂಶಗಳ ವಿವರಣೆಯನ್ನು ಸಹ ಈ ಒಂದು ಪ್ರಾದೇಶಿಕ ವಾಯುಗುಣಶಾಸ್ತ್ರವು ಒಳಗೊಂಡಿರುವುದು. ಅಂದ ಮೇಲೆ ಈ ಒಂದು ಪ್ರಾದೇಶಿಕ ವಾಯುಗುಣಗಳನ್ನು ಅವುಗಳ ಪ್ರದೇಶದ ವಿಸ್ತಾರದ ಆಧಾರದ ಮೇಲಿಂದ ನಾವು 4 ವಿಧಗಳಾಗಿ ವಿಂಗಡಿಸಬಹುದು. 1 ಸೂಕ್ಷ್ಮ ವಾಯುಗುಣಶಾಸ್ತ್ರ. ಇದು ಅತಿ ಸೂಕ್ಷ್ಮವಾದಂಥ ಭೂಭಾಗ ಅಥವಾ ಒಂದು ಸ್ಥಳ, ಕರಾವಳಿಯಲ್ಲಿನ ಒಂದು ಸ್ಥಳ, ಗಿರಿಧಾಮ, ನಗರದ ಒಂದು ಸ್ಥಳ ಇತ್ಯಾದಿಯಾಗಿ ಸೂಕ್ಷ್ಮವಾದಂಥ ಚಿಕ್ಕದಾದಂಥ ಸ್ಥಳಗಳ ವಾಯುಗುಣವನ್ನು ಅಧ್ಯಯನ ಮಾಡುವಂಥ ಸೂಕ್ಷ್ಮ ವಾಯುಗುಣ ಶಾಸ್ತ್ರ ಇದಾಗಿದೆ. ಇನ್ನು 2 ಸ್ಥಳೀಯ ವಾಯುಗುಣಶಾಸ್ತ್ರ. ಇದು ಯಾವುದಾದರೂ ಒಂದು ಚಿಕ್ಕ ಭೂಭಾಗದ ವಾಯುಗುಣದ ಅಧ್ಯಯನವಾಗಿದೆ. ಉದಾಹರಣೆಗೆ ಗ್ರಾಮ, ಪಟ್ಟಣ, ನಗರ, ಕರಾವಳಿ, ಅರಣ್ಯ ಇನ್ನೂ ಮೊದಲಾದವುಗಳ ಚಿಕ್ಕ ಪ್ರದೇಶಗಳ ವಾಯುಗುಣದ ಅಧ್ಯಯನವನ್ನು ಈ ಒಂದು ಸ್ಥಳೀಯ ವಾಯುಗುಣಶಾಸ್ತ್ರವು ಅಧ್ಯಯನ ಮಾಡುತ್ತದೆ. ಇನ್ನು 3 ಮಧ್ಯಂತರ ವಾಯುಗುಣಶಾಸ್ತ್ರ. ಇದು ವಿಸ್ತಾರವಾದಂಥ ಭೂಪ್ರದೇಶದ ವಾಯುಗುಣದ ಬಗ್ಗೆ ಅಧ್ಯಯನ ಮಾಡುವುದು ಆಗಿದೆ. ಉದಾಹರಣೆಗೆ ಕರಾವಳಿ ಮೈದಾನ, ಪಶ್ಚಿಮ ಘಟ್ಟ ಪ್ರದೇಶ, ಉತ್ತರ ಕರ್ನಾಟಕ ಮೈದಾನ, ದಕ್ಷಿಣ ಕರ್ನಾಟಕ ಮೈದಾನ ಇತ್ಯಾದಿಯಾಗಿ ಹೆಚ್ಚು ವಿಸ್ತಾರವಾದಂಥ ಭೂಪ್ರದೇಶಗಳ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರ ಈ ಒಂದು ಮಧ್ಯಂತರ ವಾಯುಗುಣ ಶಾಸ್ತ್ರವಾಗಿದೆ. ಇನ್ನು ಪ್ರಾದೇಶಿಕ ವಾಯುಗುಣಶಾಸ್ತ್ರದ 4ನೇ ವಿಧ ವಿಸ್ತಾರವಾದ ವಾಯುಗುಣಶಾಸ್ತ್ರ. ಅಂದರೆ ಇದು ಸಾಕಷ್ಟು ವಿಸ್ತಾರವಾದಂಥ ಭೂಪ್ರದೇಶಗಳಲ್ಲಿ ಕಂಡುಬರುವಂಥ ವಾಯುಗುಣಗಳ ಬಗ್ಗೆ ವಿಶ್ಲೇಷಣೆ ಮಾಡುವಂಥ ಶಾಸ್ತ್ರವಾಗಿದೆ. ಉದಾಹರಣೆಗೆ ಏಷ್ಯಾ ಅಥವಾ ಯುರೋಪಿನ ವಾಯುಗುಣ, ಭಾರತದ ವಾಯುಗುಣ, ರಷ್ಯಾ ಅಥವಾ ಚೈನಾದ ವಾಯುಗುಣಗಳ ಬಗ್ಗೆ ಈ ಒಂದು ವಿಸ್ತಾರವಾದಂಥ ವಾಯುಗುಣ ಶಾಸ್ತ್ರವು ಅಧ್ಯಯನ ಮಾಡುತ್ತದೆ. ಇನ್ನು ವಾಯುಗುಣಶಾಸ್ತ್ರದ ಉಪ ವಿಭಾಗಗಳಲ್ಲಿ 2ನೇಯದು
ಸಮಗ್ರ ವಾಯುಗುಣಶಾಸ್ತ್ರ ಇದು ಒಂದು ಪ್ರಚಲಿತ ವಾಯುಮಂಡಲದ ಪರಿಚಲನೆಯ ಸ್ವರೂಪದೊಂದಿಗೆ ಸಂಬಂಧಿಸಿದಂಥ ಒಂದು ಪ್ರದೇಶದ ವಾಯುಸ್ಥಿತಿ ಮತ್ತು ವಾಯುಗುಣದ ಅಧ್ಯಯನ ಈ ಒಂದು ಸಮಗ್ರ ವಾಯುಗುಣ ಶಾಸ್ತ್ರವಾಗಿದೆ. ಹೀಗೆ ಈ ಒಂದು ಸಮಗ್ರ ವಾಯುಗುಣ ಶಾಸ್ತ್ರವು ಅವಶ್ಯವಾಗಿ ಪ್ರಾದೇಶಿಕ ವಾಯುಗುಣ ಶಾಸ್ತ್ರದ ಒಂದು ಹೊಸ ವಿಧಾನವಾಗಿ ಇಂದು ಮಾರ್ಪಟ್ಟಿದೆ. ಇನ್ನು ಮೂರನೇ ಉಪವಿಭಾಗ ಭೌತಿಕ ವಾಯುಗುಣ ಶಾಸ್ತ್ರ. ಇದು ವಾಯುಗುಣದ ಸ್ವರೂಪ ಮತ್ತು ಬದಲಾವಣೆಗಳನ್ನು ತಿಳಿಯಲು ಅಗತ್ಯವಾಗಿದ್ದು ಹವಾಮಾನಕ್ಕೆ ಸಂಬಂಧಿಸಿದಂಥ ಅಂದರೆ ವಾಯುಸ್ಥಿತಿಯ ಘಟಕಾಂಶಗಳು ಆದಂಥ ಉಷ್ಣಾಂಶ, ಸೌರಶಾಖದ ಅವಧಿ, ವಾಯುವಿನ ಒತ್ತಡ, ಮೋಡದ ಪ್ರಮಾಣ, ಮೋಡ, ವೃಷ್ಟಿ, ಕಾವಳ ಅಂದರೆ ಮಂಜು ಇನ್ನೂ ಮೊದಲಾದವುಗಳನ್ನು ಈ ಒಂದು ಭೌತಿಕ ವಾಯುಗುಣ ಶಾಸ್ತ್ರವು ವಿಶ್ಲೇಷಿಸುವುದು. ಇನ್ನು ನಾಲ್ಕನೇ ಉಪವಿಭಾಗ ಗತಿಶೀಲ ವಾಯುಗುಣ ಶಾಸ್ತ್ರ. ಇದು ವಿವಿಧ ಮಟ್ಟದ ವಾಯುಮಂಡಲದ ಚಲನೆಗಳ ಮೇಲೆ ವಿಶೇಷವಾಗಿ ವಾಯುಮಂಡಲದ ಸಾಮಾನ್ಯ ಪರಿಚಲನೆಯ ಬಗ್ಗೆ ಒತ್ತು ಕೊಡುತ್ತದೆ. ಅಂದರೆ ಈ ಒಂದು ವಾಯುಮಂಡಲದಲ್ಲಿ ವಾಯು ಚಲನೆಗಳು ಯಾವ ತೆರನಾಗಿ ಸಂಭವಿಸುತ್ತವೆ, ಅವುಗಳ ಪರಿಚಲನೆ ಯಾವ ತೆರನಾಗಿದೆ ಎಂಬುದರ ಬಗ್ಗೆ ಈ ಒಂದು ಗತಿಶೀಲ ವಾಯುಗುಣ ಶಾಸ್ತ್ರದಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಇನ್ನು ಐದನೇ ಉಪವಿಭಾಗ ಅನ್ವಯಿಕ ವಾಯುಗುಣ ಶಾಸ್ತ್ರ. ಇದು ಇಂದು ಮನುಷ್ಯನು ಎದುರಿಸುತ್ತಿರುವಂಥ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕಾಗಿ ವಾಯುಗುಣದ ಜ್ಞಾನವನ್ನು ನಿರ್ದಿಷ್ಟ ಪ್ರಾಯೋಗಿಕ ಸಮಸ್ಯೆಗಳ ಪರಿಹಾರಕ್ಕೆ ಅನ್ವಯಿಕ ವಾಯುಗುಣ ಶಾಸ್ತ್ರವನ್ನು ಬಳಕೆ ಮಾಡಲಾಗುತ್ತಿದೆ. ಇದಕ್ಕಾಗಿ ವಾಯುಗುಣದ ವಿವಿಧ ಬಗೆಯ ಅಪಾರ ಅಂಕಿಅಂಶಗಳನ್ನು ಎಲ್ಲ ಆಧುನಿಕ ತಂತ್ರಜ್ಞಾನದ ಬಳಕೆಯಿಂದ ಈ ಒಂದು ಅನ್ವಯಿಕ ವಾಯುಗುಣ ಶಾಸ್ತ್ರದಲ್ಲಿ ವಿಶ್ಲೇಷಿಸಲಾಗುವುದು. ಅಲ್ಲದೆ ಈ ಒಂದು ಅನ್ವಯಿಕ ವಾಯುಗುಣ ಶಾಸ್ತ್ರದಲ್ಲಿ ಹಲವಾರು ಶಾಖೆಗಳಿವೆ. ಈ ಪ್ರತಿಯೊಂದು ಶಾಖೆಗಳು ವಿಶಿಷ್ಟವಾದಂಥ ಕ್ಷೇತ್ರವನ್ನು ಒಳಗೊಂಡಿವೆ. ಉದಾಹರಣೆಗೆ ಕೃಷಿ ವಾಯುಗುಣ ಶಾಸ್ತ್ರ, ವೈದ್ಯಕೀಯ ವಾಯುಗುಣ ಶಾಸ್ತ್ರ, ನಗರ ವಾಯುಗುಣ ಶಾಸ್ತ್ರ, ಜೈವಿಕ ವಾಯುಗುಣ ಶಾಸ್ತ್ರ, ಉಪಗ್ರಹ ವಾಯುಗುಣ ಶಾಸ್ತ್ರ ಇನ್ನೂ ಮುಂತಾದ ಶಾಖೆಗಳನ್ನು ಈ ಒಂದು ಅನ್ವಯಿಕ ವಾಯುಗುಣ ಶಾಸ್ತ್ರವು ಒಳಗೊಂಡಿದೆ. ಇನ್ನು ವಾಯುಗುಣ ಶಾಸ್ತ್ರದ ಉಪ ವಿಭಾಗಗಳಲ್ಲಿ ಕೊನೆಯದಾಗಿ 6 ಐತಿಹಾಸಿಕ ವಾಯುಗುಣ ಶಾಸ್ತ್ರ. ಇದು ಹಿಂದಿನಿಂದ ಇಂದಿನವರೆಗೆ ಆದಂಥ ಈ ಒಂದು ವಾಯುಗುಣದ ಬದಲಾವಣೆಯ ಬಗ್ಗೆ ಅಧ್ಯಯನ ಮಾಡುವುದೇ ಈ ಒಂದು ಐತಿಹಾಸಿಕ ವಾಯುಗುಣ ಶಾಸ್ತ್ರವಾಗಿದೆ. ಈ ಎಲ್ಲ ವಾಯುಗುಣ ಶಾಸ್ತ್ರದ ಉಪ ವಿಭಾಗಗಳು ಈ ಒಂದು ವಾಯುಗುಣ ಶಾಸ್ತ್ರದ ವ್ಯಾಪ್ತಿಯಲ್ಲಿ ಅಡಕವಾಗಿರುವುದರಿಂದ ಈ ಒಂದು ವಾಯುಗುಣ ಶಾಸ್ತ್ರದ ವ್ಯಾಪ್ತಿಯು ವಿಶಾಲವಾಗಿದೆ ಎಂದು ನಾವು ಹೇಳಬಹುದು. ಇನ್ನು ಕೊನೆಯದಾಗಿ ಉಪಸಂಹಾರವನ್ನು ನೋಡಿದಾಗ ಹೀಗೆ ಈ ಒಂದು ವಾಯುಗುಣ ಶಾಸ್ತ್ರವು ಭೂ ಮೇಲ್ಮೆಯಲ್ಲಿ ಕಂಡುಬರುವ ವಾಯುಗುಣಗಳ ವ್ಯವಸ್ಥಿತ ಮತ್ತು ವೈಜ್ಞಾನಿಕ ಅಧ್ಯಯನ ಈ ಒಂದು ವಾಯುಗುಣ ಶಾಸ್ತ್ರ ಆಗಿದೆ. ಇದು ಅಂದರೆ ವಾಯುಗುಣ ಶಾಸ್ತ್ರವು ಹವಾಮಾನ ಶಾಸ್ತ್ರದೊಡನೆ ಹಲವಾರು ವಿಷಯಗಳಲ್ಲಿ ನಿಕಟತೆಯನ್ನು ಅಂದರೆ ಸಂಬಂಧವನ್ನು ಹೊಂದಿದೆ. ಅದರಿಂದ ಅಂದರೆ ಹವಾಮಾನ ಶಾಸ್ತ್ರದಿಂದ ಅಂಕಿ ಅಂಶಗಳನ್ನು ಮತ್ತು ಅಧ್ಯಯನ ವಿಧಾನಗಳನ್ನು ಎರವಲಾಗಿ ಪಡೆದು ವಾಯುಗುಣಗಳನ್ನು ಈ ಒಂದು ವಾಯುಗುಣ ಶಾಸ್ತ್ರವು ವಿಶ್ಲೇಷಿಸುವುದು. ಅಲ್ಲದೆ ಇದು ವಾಯುಗುಣಗಳನ್ನು ಮನುಷ್ಯನ ಪರಿಸರದ ದೃಷ್ಟಿಯಿಂದ ಸಮೀಕ್ಷಿಸುವುದು. ಇತ್ತೀಚಿನ ಅವಧಿಯಲ್ಲಿ ಈ ಒಂದು ವಾಯುಗುಣ ಶಾಸ್ತ್ರವು ವಾಯುಗುಣ ಬದಲಾವಣೆ ಮತ್ತು ಅದರ ಪ್ರಭಾವಗಳ ವಿಶ್ಲೇಷಣೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಅಂದರೆ ಮಹತ್ವವನ್ನು ನೀಡಿದೆ. ಆದ್ದರಿಂದ ಈ ಒಂದು ವಾಯುಗುಣ ಶಾಸ್ತ್ರದ ವ್ಯಾಪ್ತಿಯು ವಿಶಾಲವಾಗಿದೆ ಎಂದು ಹೇಳುತ್ತೇವೆ. ಈ ತೆರನಾಗಿ ವಾಯುಗುಣ ಶಾಸ್ತ್ರದ ವ್ಯಾಪ್ತಿಯಿದ್ದು ಮುಂದಿನ ಕ್ಲಾಸಿನಲ್ಲಿ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.